ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಒಂದು ಸ್ಲೀವ್ಸ್ ಡಿಸೈನ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ ಡಿಸೈನ್ಗೆ ಆಲ್ರೆಡಿ ಬಟ್ಟೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಯಾಕಂದರೆ ಇದು ಬಟ್ಟೆ ಸಾಕಾಗಿಲ್ಲ. ಆ್ಯಕ್ಚುಲಿ ಇದು ಬೇರೆ ಎಕ್ಸ್ಟ್ರಾ ಪೀಸ್ ತೊಗೊಂಡೆ, ಅದೂ ಸಾಕಾಗಿಲ್ಲ. ಹಾಗಾಗಿ ಸೀರೆ ಪೀಸಲ್ಲಿ ನೆಕ್ಗೆ ಡಿಸೈನ್ ಮಾಡೋಕ್ಕೆ ತೊಗೊಂಡಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಪೀಸ್ ತೊಗೊಂಡಿದ್ದೀನಿ. ಇದು ಬ್ಲೌಸ್ ಪೀಸ್ದೇ. ಸ್ವಲ್ಪ ಬಟ್ಟೆ ಜಾಸ್ತಿನೇ ಬೇಕು ಇದಕ್ಕೆ, ಸ್ಲೀವ್ ಡಿಸೈನ್ಸ್ಗೆ. ಇದು ಬಂದ್ಬಿಟ್ಟು ಎಷ್ಟೆಷ್ಟು ಇಂಚ್ ತೊಗೊಂಡಿದ್ದೀನಿ ಅಂತ ಅದು ಹೇಳ್ಬಿಡ್ತೀನಿ. ದೊಡ್ಡ ಪೀಸ್ ಬಂದ್ಬಿಟ್ಟು 4 ಪೀಸ್ ತೊಗೊಂಡಿದ್ದೀನಿ. ದೊಡ್ಡ ಪೀಸ್ ಬಂದ್ಬಿಟ್ಟು 9 ಇಂಚಿಗೆ ತೊಗೊಂಡಿದ್ದೀನಿ. 9 ಇಂಚು ಹಿಂಗೆ 9 ಇಂಚು, ಉದ್ದನೂ 9 ಇಂಚು, ಅಗಲನೂ 9 ಇಂಚು ತೊಗೋಬೇಕು ಒಂದು ಪೀಸು. ಮತ್ತು ಇನ್ನೊಂದು ಪೀಸ್ ಬಂದ್ಬಿಟ್ಟು 8 ಇಂಚು ತೊಗೋಬೇಕು. ಅದಕ್ಕಿಂತ 1 ಇಂಚು ಕಡಿಮೆ. ಅದು ಅಷ್ಟೇ, ಅಗಲ 8 ಇಂಚು, ಉದ್ದ 8 ಇಂಚು. ಓಕೆನಾ? ಇದು 7 ಇಂಚು ತೊಗೋಬೇಕು. ಇನ್ನೊಂದು ಪೀಸ್ ಬಂದ್ಬಿಟ್ಟು ಒಟ್ಟಲ್ಲಿ ಯಾವುದಾದ್ರೂ ತೊಗೊಳ್ಳಿ, ಒಟ್ಟು 7 ಇಂಚು. ಇದು ಬಂದ್ಬಿಟ್ಟು 6 ಇಂಚು. ಹಂಗೆ ಒಂದೊಂದು ಇಂಚು ಕಡಿಮೆ ಮಾಡಿಕೊಂಡು ಫಸ್ಟು 9 ಇಂಚು, 8 ಇಂಚು, 7 ಇಂಚು, 6 ಇಂಚಿಗೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದು 4 ಪೀಸನ್ನು ಫಸ್ಟ್ ಇವಾಗ ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಡೋಣ ಸೈಡ್ಗೆ. ಈ ರೀತಿ ಫಸ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ತ್ರಿಭುಜ ಆಕಾರದಲ್ಲಿ ಬರುತ್ತೆ. ಮತ್ತು ಇದನ್ನು ತೆಗೆದು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಇದು ಇನ್ನೊಂದು ಪೀಸ್ನೂ ಹಾಗೆಯೇ ಸೇಮ್ ಅದೇ ರೀತಿಯೇ ತ್ರಿಭುಜ ಆಕಾರದಲ್ಲಿ ಫಸ್ಟ್ ಫೋಲ್ಡ್ ಮಾಡಿಕೊಂಡು, ಮತ್ತು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದೇ ಲೆವೆಲ್ಗೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇಷ್ಟೇ ಇದು. ಮತ್ತು ಇವಾಗ ಈ ಪೀಸನ್ನು ಮತ್ತು ಇದು ಸೀರೆ ಪೀಸು. ಆ್ಯಕ್ಚುಲಿ ಸೀರೆ ಪೀಸ್ ಎಲ್ಲ ಕೊಡಬೇಕಿತ್ತು. ಆ್ಯಕ್ಚುಲಿ ಅದು ಬ್ಲೌಸು ನೆಕ್ಕಿಗೂ ಬೇರೆ ತೊಗೊಂಡ್ಬಿಟ್ಟಿದ್ದೀನಿ. ಹಂಗಾಗಿ ಬಟ್ಟೆ ಜಾಸ್ತಿ ಇದಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಪೀಸ್ನೇ ತೊಗೊಂಡು ಪೀಸ್ ಮಾತ್ರ ಕೊಡ್ತಾಯಿದ್ದೀನಿ. ಇಲ್ಲಾಂದರೆ ಅದರಲ್ಲೇ ಕೊಡ್ಬೋದು, ಇಲ್ಲ ಎಕ್ಸ್ಟ್ರಾ ಪೀಸ್ ತಂದು ಕೊಡ್ಬೋದಾಗಿತ್ತು. ಆಲ್ರೆಡಿ ನಾನು ಕಟ್ಟಿಂಗ್ ಮಾಡಿಬಿಟ್ಟಿದ್ದೆ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇಲ್ಲಾಂದರೆ ಇದೇ ಥರದ್ದು ಬ್ಲೌಸ್ ಪೀಸ್ ತಂದುಬಿಟ್ಟು ಬೇಕಂದರೆ 4 ಪೀಸನ್ನು ಕೊಡ್ಬೋದಾಗಿತ್ತು. ನಾನಿದು ಮನೆಯಲ್ಲೇ ಇತ್ತು ಈ ಪೀಸು. ಆ್ಯಕ್ಚುಲಿ ಅದಕ್ಕೆ ಅಡ್ಜಸ್ಟ್ ಮಾಡಿದೆ. ಆ್ಯಕ್ಚುಲಿ ನೆನ್ನೆ ರೆಡಿ ಮಾಡಬೇಕಿತ್ತು, ಆಗಲಿಲ್ಲ. ಇದಿಷ್ಟು ಸೈಡ್ಗೆ ಇಡೋಣ. ಇವಾಗ ಇದು ಸ್ಟಿಚ್ ಮಾಡ್ಕೊಳ್ಳೋಣ. ಇನ್ನೌಟ್ ಮಾಡ್ಕೋಬೇಕು ಇದನ್ನು. ಏನಿಲ್ಲ, ಮಾಮೂಲಿ ಸ್ಲೀವ್ಸ್ ಥರನೇ ಇನ್ನೌಟ್ ಮಾಡ್ಕೊಳ್ಳೋದು ಅಷ್ಟೇ. ರೆಡಿ ಆಯಿತು. ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಸೀದಾ ಇಟ್ಕೊಂಡು ಕರೆಕ್ಟಾಗಿ ಇದಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮಧ್ಯ ಇದನ್ನು ಈ ರೀತಿ ಇಟ್ಕೋಬೇಕು. ದೊಡ್ಡದಿದೆಯಲ್ಲ, ಈ ರೀತಿ ಕರೆಕ್ಟಾಗಿ ಇದನ್ನು ಹಿಂಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು
ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಮಧ್ಯೆ ಕರೆಕ್ಟಾಗಿ ಸ್ಟಿಚಿಂಗ್ ಬರೋದು ಗೊತ್ತಾಗಬೇಕಲ್ಲ, ಅದಕ್ಕೆ ಈ ರೀತಿ ಇಲ್ಲಿ ಇದು ಕರೆಕ್ಟಾಗಿ ಅಟ್ಯಾಚ್ ಆಗಬೇಕು. ಅಲ್ಲಿವರೆಗೂ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಆರಾಮಾಗಿ ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಇದು ಮ್ಯಾಚ್ ಆಗಬೇಕು. ಆ ಥರ ಇದನ್ನು ಅಷ್ಟೇ. ಇದು ಅಷ್ಟೇ. ಇದು ಈ ಕಡೆನೇ ಬರೋ ಥರ ನೋಡ್ಕೊಳ್ಳಿ, ಒಂದೇ ಕಡೆ ನೀಟಾಗಿರುತ್ತೆ ಅಂತ ಅಷ್ಟೇ. ಈ ರೀತಿ ಇಟ್ಕೋಬೇಕು. ಮತ್ತು ಇದನ್ನು ಅಷ್ಟೇ. ಇದು ಹಂಗೇ ಕೆಳಗಡೆ ಒಂದ್ರ ಕೆಳಗಡೆ ಒಂದು. ಎಷ್ಟು ಈಸಿಯಾಗಿ ಆಗ್ಬಿಡ್ತು. ಇದು ಆ್ಯಕ್ಚುಲಿ ಬಟ್ಟೆ ಪೀಸ್ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿ ಬಂದಿರೋದು. ಬಟ್ಟೆ ಪೀಸ್ ಇಲ್ಲ, ಅದಕ್ಕೋಸ್ಕರ ಇಷ್ಟೇ. ಬೇಕು ಅಂದರೆ ನೀವು ಇನ್ನೂ ಒಂದು ಸ್ಟಿಚ್ ಹಾಕೋಬೋದು, ತೊಂದರೆ ಏನಿಲ್ಲ. ಇವಾಗ ಇದನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ನಮಗೆ ಎಷ್ಟು ಇಲ್ಲಿ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅಷ್ಟಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಆರಾಮಾಗಾಯಿತು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮತ್ತೆ ಮ್ಯಾಚ್ ಹಾಕೊಳ್ಳೋಣ. ಇದು ಸ್ಟಿಚಿಂಗ್ ಬರುತ್ತೆ, ಅದು ಬಿಟ್ಟು ಬೇಕಾದರೆ ಇಲ್ಲೊಂದು ಈ ಥರನೂ ಇಟ್ಕೊಬೇಕು. ಈ ಥರನೂ ಇಟ್ಕೋಬೋದು. ಇಲ್ಲ ನೀವು 10 ರೂಪಾಯಿ ಕೊಡ್ತೀನಿ ಅಂದರೆ ಇನ್ನೂ 10 ರೂಪಾಯಿ ಒಂದೊಂದು ಮಾಡಿನ ಸ್ಟಿಚ್ ಮಾಡ್ಕೋಬೋದು. ಈಗಿದೆ ಡಿಸೈನ್ ಚೆನ್ನಾಗಿದೆಯಲ್ಲ. ಇದು ಮಣಿ ನಿಮ್ಮ ಆಪ್ಷನ್ ಇದ್ದರೆ ಇಟ್ಕೋಬೋದು, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಮಣಿ ಬೇಕೇ ಬೇಕು ಅಂತೇನಿಲ್ಲ, ಇಟ್ಟು ಚೆನ್ನಾಗಿರುತ್ತೆ. ಓಕೆನಾ? ಈ ರೀತಿ ಬಂತು ಡಿಸೈನ್ ಹೇಗಿದೆ ಕಮೆಂಟ್ ಮಾಡಿ.